Watch full episodes on Jio Hotstar. ನಡಿ ಬತ್ಲು ಹೋಗಿ ಸಮೋಸ ತಿಂದು ಟೀ ಕುಡಿಯೋಣ. ಇಲ್ಲಿ ಎರಡೆರಡು ಹೋಟ್ಲು ಇದೆಯಲ್ಲ, ಯಾವ ಹೋಟ್ಲಿಗೆ ಹೋಗೋಣ? ಬನ್ನಿ ಬನ್ನಿ ಸರ್, ನಿಮಗೆ ಸೂರ್ಯ ಹೋಟ್ಲು ಕಡೆಯಿಂದ ಸ್ವಾಗತ. ನಾನಿಲ್ಲಿಯ ಮ್ಯಾನೇಜರ್ ಇದ್ದೀನಿ ಅಂದ್ಕೊಳ್ಳಿ. ನಾನು ನಿಮಗೆ ಪರ್ಸನಲ್ ಮ್ಯಾನೇಜರ್ ಅಂತ. ಇಲ್ಲಿ ನೀವು ಇಷ್ಟಪಡುವಂಥ ಊಟ, ತಿಂಡಿ, ಕಾಫಿ ಎಲ್ಲ ರೀತಿಯ ಐಟಮ್ಗಳು ಸಿಗುತ್ತೆ ಸರ್, ಇಂಟರ್ನ್ಯಾಷನಲ್ ಲೆವೆಲ್ಗೆ. ನೀವು ಕೂಡ ತುಂಬಾ ಸ್ಟ್ಯಾಂಡರ್ಡ್ ಮನುಷ್ಯ ತರ ಕಾಣಿಸ್ತಾ ಇದ್ದೀರಿ. ಬತ್ಲು ಇವನು ಯಾಕೋ ಸರಿ ಇಲ್ಲ ಅನ್ಸದೆ ಕಣೋ, ನಮ್ಮನ್ನ ಮೇಲೆ ಕತ್ತಿಸ್ತಾ ಇದ್ದಾನೆ ಇವನು. ನಡಿಯೋ ಬೇರೆ ಹೋಟ್ಲಿಗೆ ಹೋಗ್ಬೇಡ ನಾವು. ನೀ ಕರೆಕ್ಟಾಗಿ ಹೇಳ್ತಾ ಇದ್ದೆ ಕಣೋ. ಯಜಮಾನ್ರೆ, ತಾವು ನಮಗೆ ಸ್ವಾಗತ ಮಾಡಿದ್ರಿ, ನಿಮಗೆ ತುಂಬ ತುಂಬ ಧನ್ಯವಾದಗಳು. ಆದರೆ ನಾವು ಆನಂದ್ ಹೋಟ್ಲಿಗೆ ಹೋಗ್ತೀವಿ ಸರ್. ಎಸ್ ಸರ್, ನೀವೇನು ತಗೊಳಕ್ಕೆ ಇಷ್ಟಪಡ್ತೀರಾ? ನಿಮ್ಮ ಎದುರುಗಡೆ ಹೋಟ್ಲವನಿದಾನಲ್ಲ ಸರ್, ಅವ್ನು ಬೀದಿಯಲ್ಲೇ ನಿಂತ್ಕೊಂಡು ಕಸ್ಟಮರ್ ಹತ್ರ ಮಾತಾಡ್ತಾ ಇರ್ತಾನೆ. ಅವರು ನನ್ನ ಕಸ್ಟಮರ್ ಮಾತ್ರ ಅಲ್ಲ ಸರ್, ನನ್ನ ಕೆಲಸದವ್ರನ್ನು ಕೂಡ ಅವ್ರು ಕಿತ್ಕೊಳ್ತಾ ಇದ್ದಾರೆ. ಇವಾಗ ನಾನು ಒಬ್ಬನೇ ಎಲ್ಲಾನು ಮಾಡ್ತಾ ಇದ್ದೀನಿ. ಅವರು ನನ್ನ ಹೋಟೆಲ್ ಬಂದ್ ಮಾಡ್ಬೇಕು ಅನ್ಕೊಂಡಿದ್ದಾರೆ. ಆದ್ರೆ ನಾನು ಇದನ್ನ ಬಂದ್ ಮಾಡಿ ಎಲ್ಲಿ ಹೋಗೋದು ಹೇಳಿ? ನಾನ್ ಈ ವಯಸ್ಸಲ್ಲಿ ಇನ್ನು ಏನು ಮಾಡೋಕ್ ಆಗೋದೇ ಇಲ್ಲ. ತಾವು ನಮ್ಮನ್ನ ಕೆಲ್ಸಕ್ಕೆ ಇಟ್ಕೊಂಬಿಡಿ ಸರ್, ಆಮೇಲೆ ನೋಡ್ತಾ ಇರಿ ಸರ್. ಅವ್ನಿಗೆ ಹೆಂಗ್ ಬುದ್ಧಿ ಕಲಿಸ್ತೀವಿ ಅಂದ್ರೆ ಇನ್ನೊಂದ್ಸಾರಿ ನಿಮ್ ತಂಟೆಗೆ ಬರಬಾರ್ದು ಅವನು, ಹಂಗ್ ಮಾಡ್ತೀವಿ. ಆದ್ರೆ ನಾನ್ ಸ್ಯಾಲರಿ ಕೊಡಕ್ ಆಗೋದಿಲ್ಲ. ಅರೆ ನಿಮ್ ಸ್ಯಾಲ್ರಿ ಗಿಲ್ರಿ ಏನು ಬೇಡ ಸರ್, ನಿಮ್ ಮುಖದಲ್ಲಿ ನಗು ನೋಡಿದ್ರೆ ಸಾಕು, ಅದೇ ನಮ್ಗೆ ಆನಂದ ಸರ್. ಅಷ್ಟೇ ಸರ್, ಇವತ್ತಿಂದ ನಾವು ನಿಮ್ಮ ಹೋಟೆಲ್ ಕೆಲಸ ಮಾಡ್ತೀವಿ ಸರ್. ತುಂಬಾ ತುಂಬಾ ಧನ್ಯವಾದಗಳು. ನನಗೆ ನಂಬೋದಕ್ಕೆ ಆಗ್ತಾ ಇಲ್ಲ, ಈಗಿನ ಕಾಲದಲ್ಲೂ ಕೂಡ ಇಷ್ಟೊಂದು ಒಳ್ಳೆ ಮನುಷ್ಯರು ಇರ್ತಾರ. ಬಸ್ ಅವರಿಬ್ರು ಅಲ್ಲಿ ಕೆಲಸ ಮಾಡಕ್ ಶುರು ಮಾಡಿದ್ದಾರೆ. ಏನ್ ನೋಡ್ತಾ ಇದೀಯಾ? ಹೋಗಿ ಅವ್ರನ್ನ ಹೇಳ್ಕೊಂಡ್ ಬಾ, ಅವರಿಗೆ ಡಬಲ್ ಸ್ಯಾಲ್ರಿ ಕೊಡೋ ಆಸೆ ತೋರ್ಸು. ಏನಾದ್ರೂ ಮಾಡಿ ಇಲ್ಲಿ ಕರ್ಕೊಂಡ್ ಬಾ. ಇಲ್ಲಿ 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 ಅವ್ರು ನಿಮ್ಗೆ ಎಷ್ಟು ಸಂಬಳ ಕೊಡ್ತಾ ಇದ್ದಾರೆ? ಅದ್ರ ಡಬಲ್ ಕೊಡ್ತೀವಿ. 1 ಲಕ್ಷ. 1 ಲಕ್ಷ ತಿಂಗಳಿಗ? ಇಲ್ಲ ಇಲ್ಲ, 1 ಲಕ್ಷ 1 ವಾರಕ್ಕೆ. 1 ಲಕ್ಷ 1 ವಾರಕ್ಕ? 4 ಲಕ್ಷ 1 ತಿಂಗಳಿಗೆ? ನನಗೂ ಕೆಲಸ ಇದ್ರೆ ಹೇಳ್ಬಿಡಿ. ಏನಾಯ್ತು? ಬಾಸ್ ಅವರು 1 ವಾರಕ್ಕೆ 1 ಲಕ್ಷ ಕೊಡ್ತಾ ಇದ್ದಾರೆ. ಸುಳ್ಳು ಹೇಳ್ತಾ ಇದೀಯಾ? ಏನೋ ಸಮಾಚಾರ ನಡೀತಾ ಇದೆ. ನೆಟ್ಟಿಗಿರೋ ಬೆಳ್ಳಲ್ಲಿ ತುಪ್ಪ ಬರೋದಿಲ್ಲ. ಆ ಓಲ್ಡ್ ಮ್ಯಾನ್ ತುಂಬಾ ಹಠಮಾರಿ ಇದ್ದಾನೆ. ಬೆಳ್ಳನ್ನ ಸೊಟ್ಟ ಮಾಡ್ಲೇಬೇಕು. ಹಾ ಕಲ್ಲು ಪಠಾನ್, ನಾನ್ ಕನ್ನಡ ಮಾತಾಡ್ತಾ ಇದ್ದೀನಿ. ಹೈವೇಲಿ 2 ಹೋಟೆಲ್ ಇದೆ, ಒಂದು ಸೂರ್ಯ ಮತ್ತೆ ಇನ್ನೊಂದು ಆನಂದ್. ಯಾವಾಗಾದ್ರೂ ನನ್ನ ಹೋಟೆಲ್ಗೆ ಬಂದಿದ್ಯಾ? ಇವತ್ತವರೆಗೂ ಬಂದಿಲ್ಲ. ನೀನ್ ಹೇಳಿದ್ರೆ ಬಂದ್ಬಿಡ್ತೀನಿ. ಸರಿ ಕೇಳು, ಇವತ್ ರಾತ್ರಿ ನಮ್ಮ ಎದುರುಗಡೆ ಇರೋ ಆನಂದ್ ಹೋಟೆಲ್ ನ ಹೊಡೆದು ಪುಡಿ ಪುಡಿ ಮಾಡು. ಆ ಕೆಲಸ ಆದ್ಮೇಲೆ ನಮ್ಮ ಹೋಟೆಲ್ಗೆ ಬಾ. ಎಷ್ಟು ಬೇಕೋ ಅಷ್ಟು ಹಣ ಕೊಡ್ತೀನಿ ನಾನು. ಕೆಲಸ ಆಯ್ತು ಅಂತ ಇಟ್ಕೊಳ್ಳಿ. ಹೋಟೆಲ್ ಹೊಡೆಯುವಾಗ ಫೋನ್ ನ ಆನ್ ಮಾಡಿ ಇಟ್ಕೋ. ನನಗೆ ಆ ಹೋಟೆಲ್ ಹೊಡೆಯೋ ಸೌಂಡು ಕೇಳಿಸ್ಲೇಬೇಕು ಇಲ್ಲಿಗೆ. ಕಣ್ಣ ಸಾಬ್ ಕೇಳಿಸ್ತಾ ಇದ್ಯಾ? ಅದನ್ನ ಹೊಡೆದಾಕ್ರ, ಒಂದು ಬಿಡಬೇಡಿ, ಹಂಗ್ ಹೊಡಿರ. ಕಾಲು ಪಟಾಣಿ ಯಾವತ್ತಿದ್ರು ಅವ್ನ ಕೆಲಸ ಪೂರ್ತಿ ಮಾಡೇ ಮಾಡ್ತಾನೆ. ಒಂದು ಬಿಡಬೇಡಿ, ಹೊಡಿರ, ಏನು ಬಿಡಬೇಡಿ, ಎಲ್ಲ ಹೊಡೆದಾಕ್ರ. ಗ್ಲಾಸ್ ಟಿವಿ ಎಲ್ಲ ಹೊಡಿರ, ಎಲ್ಲಾನು ಹೊಡೆದಾಕ್ಬೇಡಿ, ಏನು ಬಿಡಬೇಡಿ. ಮಜಾ ಬರ್ತಾ ಇದೆ. ಎಷ್ಟು ದಿನದಿಂದ ಅನ್ಕೊಳ್ತಾ ಇದ್ದೆ ಈ ಧ್ವನಿನ ನಾನು ಕೇಳಬೇಕು ಅಂತ.
ಇದೆಲ್ಲ ಹೇಗಾಗೋಯ್ತು? ಕಲ್ಲು ಪಟಾನ್ ನನ್ನ ಬರ್ಬಾದ್ ಮಾಡ್ಬಿಟ್ಟ. ಕಲ್ಲು ಪಟಾನ್ ಎಲ್ಲಿದೀಯಾ? ಇಲ್ಲೇ ಇದೀನಿ ನಿಮ್ ಹಿಂದೆಗಡೆ. ಕಾಸು ಇಸ್ಕೊಂಡು ಹೋಗಕ್ ಬಂದಿದ್ದೀನಿ. ಈ ಕೆಲ್ಸಕ್ಕೆ ಪೂರ್ತಿ 10,000 ರೂಪಾಯಿ ಆಗುತ್ತೆ. ನನ್ನ ಹೋಟೆಲ್ನ ಹೊಡೆದಾಕ್ಬಿಟ್ಟಿದೀಯಾ? ಅರೇ ಅಲ್ಲಿ ನೋಡು, ಅಲ್ಲಿ ಎದುರಿಗಿರೋದು ಆನಂದ್ ಹೋಟೆಲ್. ಅದು ಇವಾಗ ನಾನ್ ನಿನಗೆ 10,000 ಓದೆ ಕೊಡ್ತೀನಿ. ಬಿರಾದಾರ್, ಈ ಹೋಟೆಲ್ ಮೇಲೆ ಆನಂದ್ ಹೋಟೆಲ್ ಬೋರ್ಡ್ ಹಾಕಿತ್ತು. ಈಗ ಹೆಂಗೆ ಸೂರ್ಯ ಬಂದ್ಬಿಡ್ತು. ರಾತ್ರಿ ಯಾರೋ ಅದನ್ನ ಬದಲಾಯಿಸಿರ್ಬೇಕು ಅನ್ಸುತ್ತೆ. ಥ್ಯಾಂಕ್ ಯು ಮೋಟು ಪತ್ಲು, ಥ್ಯಾಂಕ್ ಯು. ಈ ಬದ್ಮಾಶ್ಗಳೇ ಆ ಕೆಲಸ ಮಾಡಿರೋದು ಅನ್ಸುತ್ತೆ. ನನ್ಸುತ್ತೆ ನಮ್ಮ ಮಾತುಗಳನ್ನ ಇವ್ರು ಕೇಳಿಸ್ಕೊಂಡಿದ್ದಾರೆ, ಮತ್ತೆ ಇವರು ಬೋಲ್ಡ್ ಬದಲಾಯಿಸಿದ್ದಾರೆ. ಹಲೋ ಪಪ್ಪು ಮಿರ್ಚಿ. ಹಾ, ಮಾತಾಡ್ತಾ ಇದ್ದೀನಿ. ಹೈವೇನಲ್ಲಿ 2 ಹೋಟೆಲ್ ಇದೆ. ಒಂದು ಆನಂದ್ ಹೋಟೆಲ್, ಇನ್ನೊಂದು ಸೂರ್ಯ ಹೋಟೆಲ್. ಇವತ್ತು ರಾತ್ರಿಗೆ ಆನಂದ್ ಹೋಟೆಲ್ನ ಉಡಾಯಿಸ್ಬಿಡು. 1 ಲಕ್ಷ ಕೊಡ್ತೀನಿ. ಕೆಲಸ ಆಗ್ಬೇಕು ಅಷ್ಟೇ. ಮತ್ತೆ ಕೇಳು, ನನ್ನ ಮ್ಯಾನೇಜರ್ ಚಾವ್ಲಾ ನಿಂಗೆ ರಾತ್ರಿ ಸಿಗ್ತಾನೆ. ಅವನು ಹೇಳ್ತಾನೆ ನಿಂಗೆ ಯಾವ ಹೋಟೆಲ್ನ ಉಡಾಯಿಸ್ಬೇಕು ಅಂತ. ಓಕೆ ಕನ್ನ ಸರ್, ದುಡ್ಡು ರೆಡಿ ಇಟ್ಕೊಳ್ಳಿ. ಕೆಲಸ ಆಯ್ತು ಅಂತ ಅನ್ಕೊಳ್ಳಿ. ಹಾ ಪಪ್ಪ ಮಿರ್ಚಿಜಿ, ನಾನು ಚಾವ್ಲಾ ಮಾತಾಡ್ತಾ ಇದ್ದೀನಿ. ರಾತ್ರಿ ನಿಮ್ಗೆ ನಾನು ಸಿಗ್ತೀನಿ. ಅರೇ ಪತ್ಲು, ನಾನು ಹೇಳ್ತೀನಿ ಕೇಳೋ. ಆ ಚಾವ್ಲಾ ಅವ್ರನ್ನ ಮ್ಯಾನೇಜರ್ ಆಗಿ ಇಟ್ಕೊಂಡ್ಬಿಡೋಣ ಕಣೋ. ಅವರು ಕಸ್ಟಮರ್ಸ್ನ ಯಾವ ಥರ ಕರ್ಕೊಂಬರ್ತಾರೆ ಗೊತ್ತೇನೋ? ತಮ್ಮ ಫ್ಯಾಮಿಲಿ ಮೆಂಬರ್ಸ್ ಥರ ಕರ್ಕೊಂಬರ್ತಾರೆ. ಅವ್ರಿಗೆ ನಾವು 8 ಲಕ್ಷ ಸಂಬಳ ಕೊಡಿಸ್ಬಿಟ್ರೆ ಆ ಎದುರುಗಡೆ ಹೋಟ್ಲನ್ನ ಬಿಟ್ಟು ಬಂದ್ಬಿಡ್ತಾರೆ ಕಣೋ. ಅಯ್ಯೋ, ನನ್ಗನ್ಸುತ್ತೆ ಅವರು ಒಪ್ಪೋದಿಲ್ಲ ಅಂತ. ಯಾಕೆಂದ್ರೆ ಕನ್ನ ಅವ್ರನ್ನ ಬಿಟ್ಕೊಡೋದಿಲ್ಲ ಕಣ. ಒಪ್ಕೊಂತೀನಿ ಗುರುಗಳೇ, ನಾನು ಒಪ್ಕೋತೀನಿ. ಕನ್ನ ಯಾರು ನನ್ನನ್ನು ತಡೆಯೋದಕ್ಕೆ? ಇವತ್ತಿಂದ ಈ ಚಾವ್ಲಾ ನಿಮ್ಮೋನಾಗ್ಬಿಟ್ಟ. ವೆಲ್ಕಮ್ ಮಿಸ್ಟರ್ ಚಾವ್ಲಾ, ವೆಲ್ಕಮ್. ಆದ್ರೆ ಒಂದು ಸಮಸ್ಯೆ ಇದೆ ಗುರುಗಳೇ. ಇವತ್ತು ರಾತ್ರಿ ಇದನ್ನ ಉಡಾಯಿಸ್ಬಿಡ್ತಾರೆ. ಪಪ್ಪು ಮಿರ್ಚಿ ತುಂಬಾ ಕೆಟ್ಟವನಿದ್ದಾನೆ. ಓ ನೋ, ಇಲ್ಲಿ ಕೇಳಿ, ನಾವು ಹೆಂಗಾದ್ರೂ ಮಾಡಿ ಹೋಟೆಲ್ನ ಬಚಾವ್ ಮಾಡ್ಬಿಡೋಣ ಸಾರ್. ಯಾಕಂದ್ರೆ ನಾವು 3 ಜನ ಒಟ್ಟಿಗೆ ಕೆಲಸ ಮಾಡ್ಬೇಕಲ್ವಾ ಸಾರ್? ನಾವೆಲ್ಲರೂ ಜೊತೆಯಾಗಿದ್ದೀವಿ. ಇವರು ಚಾವ್ಲಾ ಅಂದ್ರೆ ಯಾರಪ್ಪ? ಇದು ನಾನು ಗುರುಗಳೇ. ಇದು ಸೂರ್ಯ, ಇದಿದೆ ಆನಂದ್. ಹುಡುಗರೆ, ಹೋಗಿ ಆನಂದ್ ಹೋಟ್ಲಿಗೆ ಎಕ್ಸ್ಪ್ಲೋಸಿವ್ ಇಟ್ಬಿಡಿ. ಅರೇ, ತಾವು ಏನ್ ಮಾತಾಡ್ತಿದ್ದೀರಾ ಸಾರ್? ಕನ್ನಾ ಸಾಹೇಬ್ರು ಹೇಳಿದ್ದು ಚಾವ್ಲಾ ಅವರು ಯಾವ ಹೋಟ್ಲ್ ಹೇಳ್ತಾರೋ ಆ ಹೋಟೆಲ್ನ ಹೊಡೆದಾಕಿ ಅಂತ. ಕನ್ನಾ ಸಾಬು ಆನಂದ್ ಹೋಟೆಲ್ ಮಾಲೀಕರಿದ್ದಾರೆ. ನನ್ನನ್ನೇ ಬೇಕೂಫ ಮಾಡಕ್ ನೋಡ್ತಾ ಇದೀಯಾ? ನಾನು ಕರೆಕ್ಟ್ ಆಗಿ ಕೇಳಿಸ್ಕೊಂಡಿದೀನಿ. ನಾವು ಆನಂದ್ ಹೋಟೆಲ್ನೇ ಉಡಾಯಿಸ್ಬೇಕಾಗಿರೋದು. ಹಲೋ, ಕನ್ನಾ ಹಿಯರ್. ಹಲೋ, ನಾನು ಪಪ್ಪು ಮಿರ್ಚಿ ಅವ್ರ ಕಡೆಯಿಂದ ಮಾತಾಡ್ತಿದ್ದೀನಿ ಸರ್. ಹೋಟೆಲ್ ಯಾವ್ದು ಉಡಾಯಿಸ್ಬೇಕು ಸರ್? ಚಾವ್ಲಾ ಅವ್ರು ಹೇಳಿದ್ದು ಉಡಾಯಿಸ್ಬೇಕು ತಾನೆ? ಹಾ ಪಪ್ಪು ಮಿರ್ಚಿ, ಚಾವ್ಲಾ ಯಾವ ಹೋಟೆಲ್ ತೋರಿಸ್ತಾನೋ ಅದನ್ನೇ ಉಡಾಯಿಸ್ಬೇಕು. ಚಾವ್ಲಾ, ನೀ ಹೇಳಿದೀಯ ಯಾವ ಹೋಟೆಲ್ ಉಡಾಯಿಸ್ಬೇಕು ಅಂತ? ಹಾ ಸರ್, ಅವ್ರಿಗೆ ಹೇಳಿದೀನಿ ಸರ್. ಮತ್ತೆ ಫೋನ್ ಆನ್ ಅಲ್ಲೇ ಇಟ್ಕೊಂಡಿರಿ. ಓಕೆ ಸರ್, ಫೋನ್ ಆನ್ ಆಗೇ ಇರುತ್ತೆ ಸರ್. ಓಕೆ, 3, 2, 1. ಸರ್ ಸರ್, ನಮ್ಮಂದಿನ ಸೌಂಡ್ ಕೇಳಿಸ್ತಾ? ಮಗ ಮನ್ಸು ಖುಷಿ ಆಗ್ಬಿಟ್ಟಿದೆ. ಕನ್ನಾ ಸಾರ್ಗೆ ಹೇಳ್ಬಿಡಿ, ಪಪ್ಪು ಮಿರ್ಚಿ ನಾಳೆ ದುಡ್ಡಿಸ್ಕೊಳ್ಳೋದಕ್ಕೆ ಬರ್ತಾನೆ ಅಂತ. ಇಲ್ಲ ಇಲ್ಲ, ಇದು ಹೇಗಾಗೋಯ್ತು ಚಾವ್ಲಾ? ಕನ್ನಾ ಸಾಹೇಬ್ರೆ,
ಬೇರೆಯವ್ರಿಗೆ ಹಳ್ಳ ತೋಡಿದ್ರೆ ಆ ಹಳ್ಳದೊಳಗೆ ತಾವೇ ಬಿದ್ದೋಗ್ತಾರಂತೆ. ನಾನು ಮೋಟು, ಇವ್ ನನ್ನ ಸ್ನೇಹಿತ ಪತಲು, ಮತ್ತೆ ಇವ್ನ ಮ್ಯಾನೇಜರ್ ಮಿಸ್ಟರ್ ಚಾವ್ಲಾ. ಐ ಆಮ್ ಚಾವ್ಲಾ, ಮ್ಯಾನೇಜರ್ ಆಫ್ ಆನಂದ್ ಹೋಟೆಲ್. ಸಂಬಳ 8 ಲಕ್ಷ ರೂಪಾಯಿ ಒಂದು ತಿಂಗಳಿಗೆ. 8 ಲಕ್ಷ ರೂಪಾಯಿ ಆಸೆ ಬಿದ್ಬಿಟ್ಟೇನ ನೀನು? ನಾನ್ ನಿನ್ನ ಸುಮ್ಮನೆ ಬಿಡೋದಿಲ್ಲ. ಒಂದ್ ನಿಮಿಷ ಸರ್, ಸ್ವಲ್ಪ ಕನ್ಫ್ಯೂಷನ್ ಆಗ್ಬಿಟ್ಟಿದೆ. ಅಲ್ಲ, ಈ ದುಡ್ಡಿನ ವಿಷಯ ಎಲ್ಲಿಂದ ಬಂತು? ನೀವೇ ಹೇಳಿದ್ರಿ ನಿನ್ನೆ ನನಗೆ 8 ಲಕ್ಷ ರೂಪಾಯಿ ಸಂಬಳ ಕೊಡ್ತೀನಿ ಅಂತ. ಸಾರಿ ಇಲ್ಲಿ ಕೇಳಿ, ನಿಂತರ ವೇಸ್ಟ್ ಬಾಡಿಗೆ 8 ಲಕ್ಷ ರೂಪಾಯಿ ಸ್ಯಾಲ್ರಿ ಯಾವನೇ ಕೊಡ್ತಾನೆ? ನಿನ್ನ ಮುಸುಳಿ ನೋಡಿದ್ರೆ 8 ಲಕ್ಷದ ಬೆಲೆ ಬಾಳ್ತೀಯಾನೆ ನೀನು. ನಾವು ದುಡ್ಡು ಕೊಡ್ತೀವಿ ಅಂತ ಹೇಳಿಲ್ಲ ನಿಂಗೆ. ಪಾಪ ನಿಮ್ಮ ಓನರ್ನ ಯಾಮರ್ಸ್ತೀಯನಯ್ಯ ನೀನು. ಇವನಿಗೆ ಅದೇ ಆಗ್ಬೇಕು ಮಗನೇ, ನಿನಗೆ ಮೆಟ್ಟಲ್ ಹಾಕ್ಬೇಕು ಹಿಡ್ಕೊಂಡು. ಮಿಸ್ಟರ್ ಆನಂದ್ ಅವರೇ, ಈಗ ತಮ್ಮ ಹೋಟ್ಲು ಬಹಳ ಚೆನ್ನಾಗಿ ನಡೀತಾ ಇದೆ ಸರ್. ನಾವಿನ್ ಮನೆಗೆ ಹೊರಡ್ತೀವಿ. ಅರೆ, ಯಾವ ಮನೆಗೆ ಹೋಗ್ತೀರಾ? ನೀವು ಇಲ್ಲೇ ನನ್ನ ಜೊತೆ ಕೆಲಸ ಮಾಡಿ. ನೀವು ತುಂಬಾ ಒಳ್ಳೆ ಮನುಷ್ಯ ಇದ್ದೀರಾ. ನೀವು ನಿಮ್ಮ ಹಾಗೇನೆ ಎಲ್ಲರೂ ಆಗ್ಬೇಕು. ನಾವು ನಿಮಗೆ ಸಹಾಯ ಮಾಡೋಕ್ಕೋಸ್ಕರ ಇಲ್ಲೇ ಉಳ್ಕೊಂಡಿದ್ವು. ಈಗ ನಿಮ್ಮ ಸಂತೋಷ ನೋಡಿ ನಮಗೊಂಥರ ಸಮಾಧಾನ ಆಯಿತು. ನಾವಿನ್ನು ಹೊರಡ್ತೀವಿ. ಬಾಯ್ 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 ಸರ್. ಅರೆ, ಅಲ್ಲಿ ನೋಡು ಮೊಲ. ಓಹೋ, ಎಷ್ಟು ಚೆನ್ನಾಗಿದೆ ಆ ಮೊಲ. ಇದನ್ನ ಎತ್ಕೊಂಡೋಗ್ಬಿಟ್ಟು ಕಾಡಲ್ಲಿ ಬಿಟ್ಟು ಬರೋಣ ಕಣೋ. ಇಲ್ಲಾಂದ್ರೆ ಯಾವ್ದೋ ಕಾರ್ಗೋ ಟ್ರಕ್ಕೋ ಸಿಕ್ಕಾಕೊಂಡು ಸತ್ತೋಗ್ಬಿಡುತ್ತೆ. ನಡಿಯೋ. ನೀನು ಯಾರು? ನಾನೊಬ್ಬ ಸ್ವತಂತ್ರ ಜೀನ್ ಇದ್ದೀನಿ. ನನ್ನ ಸ್ನೇಹಿತ ಜೀನ್ಗಳನ್ನು ಕೂಡ ಸ್ವತಂತ್ರ ಮಾಡಬೇಕು ಅಂತ ಇದ್ದೀನಿ. ನಾನು ನಿರ್ಧಾರ ಮಾಡಿದ್ದೀನಿ, ಮನುಷ್ಯರನ್ನು ಕೂಡ ಇನ್ಮೇಲೆ ಜಿನ್ ಮಾಡಿ ಅವ್ರನ್ನ ಬೇರೆ ಮನುಷ್ಯಗಳ ಸೇವೆ ಮಾಡೋದಕ್ಕೆ ನೇಮಕ ಮಾಡಬೇಕು ಅಂತಿದ್ದೀನಿ. ಅರೆ, ನಾವು ಮನುಷ್ಯರು ಕಣಪ್ಪ. ನೀನ್ ಹೆಂಗ್ ನಂಗೆ ಜಿನ್ ಮಾಡಕ್ ಸಾಧ್ಯ ಹೇಳು? ನಾನು ಜಿನ್ ಇದ್ದೀನಿ, ನಾನು ಏನ್ ಬೇಕಾದ್ರೂ ಮಾಡ್ಬೋದು. ಅಬ್ರಕ ಡಬ್ರಕ, ಒಳ್ಳೆ ದಿನ ಆಗ್ಲಿ. ಮೋಟು ಪತ್ಲು ಜಿನ್ ಆಗ್ಬಿಡ್ಲಿ. ಬನ್ನಿ ಏನ್ ಅದ್ಭುತ ಟ್ವಿನ್ ಲ್ಯಾಂಪ್. ಮಾಸ್ ಇದು ಜಿನ್ ಲ್ಯಾಂಪ್ ಅಂತ ಅನ್ಸುತ್ತೆ. ಜಿನ್ನಿಂದು ಲ್ಯಾಂಪ್ ಸಿಂಗಲ್ ಆಗಿರುತ್ತೆ, ಇದು ಡಬಲ್ ಆಗಿದೆ. ನಡೀರಿ ಚೆಕ್ ಮಾಡೋಣಂತೆ ಇದರಲ್ಲಿ ಇಬ್ರು ಜಿನ್ ಬರ್ತಾರೋ ಇಲ್ವೋ ಅಂತ. ಅಪ್ಪಣೆ ಮಾಡಿ ಮಹಾಪ್ರಭುಗಳೇ. ಇದು ಮೋಟು ಪತ್ಲು. ಮತ್ತೆ ಇವರು ಜಿನ್ ಹೇಗಾದ್ರು? ಜಿನ್ ಆದ್ಮೇಲೆ ನನ್ನ ಹಿಂದೆ ಹೇಗ್ ಬಿದ್ದಿದ್ದಾರೆ? ಅರೇ, ನಾವು ಜಿನ್ ಹೇಗಾದ್ವ ಏನೋ ಅದೆಲ್ಲ ಬಿಡು. ಈಗ ಆಜ್ಞೆ ಮಾಡು ಮಹಾಪ್ರಭು, ನಾವು ಏನ್ ಮಾಡ್ಬೇಕು ಅಂತ ಬೇಗ ಹೇಳಿ. ಜಾನ್ ಆಗ್ತಾನೆ ಡಾನ್. ಅರೆ, ನಾನು ಕಾಡಲ್ಲಿ ಇದ್ದು ತುಂಬಾ ದಣದಿದ್ದೀನಿ. ನನಗೋಸ್ಕರ ಒಂದು ಮಹಲ್ ಕಟ್ಕೊಡಿ. ನಡಿಯ, ಈಗ ಜಾನ್ಗೆ ಹೆಂಗ್ ಕಿರಿಕ್ ಮಾಡೋಣ ಅಂದ್ರೆ, ಅವನಿಗೆ ಏನಾದ್ರು ಅಸಲಿ ಜಿನ್ ಸಿಕ್ಕಿದ್ರು ಅದನ್ನ ಕೇಳಕ್ ಹೋಗ್ಬಾರ್ದು. ಹಂಗ್ ಮಾಡ್ಬಿಡೋಣ ಇವತ್ತು. ಗಿಗಿರಿ ಬುಯ್ಯ ಗಿಲಿ ಬೋವ, ಒಂದು ಅರಮನೆ ಬರ್ಲಿ ಜಿನ್. ಇದೇನಿದು ಉಲ್ಟಾ ಮಹಲ್ ಮಾಡಿದ್ದೀರಾ?
ಇದನ್ನ ಸೀದಾ ಮಾಡಿ ಬೇಗ. ಅಲ್ಲ ನೀವು ಮೊದಲೇ ಹೇಳೇ ಇರ್ಲಿವಲ್ಲ ಮೆಹಲ್ನ ಉಲ್ಟಾ ಮಾಡು ಸೀದಾ ಮಾಡು ಅಂತ. ಮೊದಲು ಆರ್ಡರ್ ಕೊಡೋದನ್ನ ಸರಿಯಾಗಿ ಕಲ್ತ್ಕೋಬೇಕು ನೀವು. ನಾವು ಯಾವಾಗಲೂ ಒಂದೇ ಕೆಲಸ ಮಾಡ್ಕೊಂಡಿರಕ್ಕಾಗಲ್ಲ. ಮಹಲ್ನ ಕಿತ್ತಾಕಿ ಮತ್ತೆ ನನಗೆ ಎಲ್ಲ ಬ್ಯಾಂಕಲ್ಲಿರೋ ಟೀಚರಿನ ತಂದು ಕೊಡಿ. ಇಲ್ಲಿ ನೋಡಿ ಜಾನ್ ಸರ್, ಅಬದ ಕಡಬಡ ಗಿಲಿ ಬೂವ ಬ್ಯಾಂಕಲ್ಲಿರೋ ಎಲ್ಲ ತಿಜೋರಿಗಳು ಜಾನ್ ಹತ್ರ ಬಂದ್ಬಿಡ್ಲಿ. ಮೋಟು ಪತ್ಲು ಜಿಂಗ್. ಜಾನ್ ಆಗ್ತಾನೆ ಡಾನ್, ಜಾನ್ ಆಗ್ತಾನೆ ಡಾನ್. ಎತ್ರ ಸಾಕ್ ಮಾಡಿ ನಿಮ್ ತಿಜೋರಿನ ಅತಿ ಆಸೆ ಗತಿಗೇಡ. ಏಯ್ ಸ್ಟಾಪ್ ಇಂದ ನಿಮ್ಮ ನಿನಗೆ ಕಾದ ಮೇಲೆ ಆಣೆ ಹೇಳು ಎಲ್ಲಿಗೆ ಹೋಗ್ತಾ ಇದೆಯಾ ಅಂತ. ಇದು ನನ್ನ ಮೇಲೆ ಯಾಕೆ ಬೀಳ್ತಾ ಇದೆ? ಕಾಪಾಡಿ ಮೋಟು ಪತ್ರ ಸಾಕ್ ಮಾಡಿ. ಇವಾಗ ಈ ತಿಜೋರಿನ ತೆಗೀರಿ. ಅರೇ ನಾವು ಜಿನ್ನು ಬಾಗ್ಲೊಡೆ ಕಳ್ರಲ್ಲ, ಬೇಕಾದ್ರೆ ನೀನೇ ಓಪನ್ ಮಾಡ್ಕೋ. ತಿಜೋರಿನ ತೆಗಿಯೋದು ನನ್ನ ಎಡಗೈನಲ್ಲಿ ಮಾಡೋ ಕೆಲಸ ನೋಡಿ. ನಾ ತೆಗಿತೀನಿ. ಏಯ್ ಮೋಟು ಪತ್ಲು ಅವ್ರಿಗೆ ಏನಾಗೋಗ್ಬಿಡ್ತು, ಜಿಂತರ ಆಗೋಗ್ಬಿಟ್ಟಿದ್ದಾರೆ ಇಬ್ರು. ಹೇಗಾದ್ರು ಬಾಯಿ ಮುಚ್ಕೊಂಡು ನೋಡ್ತಾ ಇರಬೇಕು, ಆವಾಜ್ ತೆಗಿಬೇಡಿ. ಇವಾಗ ತಾನೇ ಓಪನ್ ಆಗುತ್ತೆ. ಜಾನ್ ಆಗ್ತಾನೆ ಡಾನ್, ಜಾನ್ ಆಗ್ತಾನೆ ಡಾನ್. ಹೇಳಿ ಮೇಲೆ ಮೋಟು ಚಿಂಗಮ್ ನನ್ನ ತುಂಬಾ ಸರಿ ಜೈಲಿಗೆ ಕಳ್ಸಿದ್ದಾನೆ. ಇವಾಗ ನೀನ್ ಅವನ್ನ ಜೈಲಿಗೆ ಕಳ್ಸ. ಅಪ್ಪಣೆ ಮಹಾಪ್ರಭುಗಳೇ, ನಮ್ಮ ದಣಿಗಳು ನಿಮ್ಮನ್ನು ಜೈಲಿಗೆ ಕಳಿಸುವಂತ ಹೇಳಿದ್ದಾರೆ. ಸಾರಿ, ಬಾಯ್ ಬಾಯ್. ಅರೆ ಮೋಟು ಒಂದು ಮಾತು ಕೇಳು. ತಿಜೋರಿ ಖಾಲಿ ಹಾಕಿದೆ, ಹಣ ಎಲ್ಲಿದೆ? ದಣಿಗಳೇ, ನೀವು ತಿಜೋರಿ ತಗೊಂಬ ಅಂತ ಮಾತ್ರ ಹೇಳಿದ್ದು, ಅದಕ್ಕೆ ನಾವು ಹೋಗಿ ತಿಜೋರಿ ಅಂತಂದಿದೆ. ತಗೊಳ್ಳಿ ಮಹಾಪ್ರಭುಗಳೇ, ದುಡ್ಡೆಲ್ಲ ಬ್ಯಾಂಕಲ್ಲಿವೆ ಪ್ರಭು. ಅರೆ ನೀವಿಬ್ರು ಜಿನ್ ಆಗ್ಬಿಟ್ಟು ಕೂಡ ನನಗೆ ತೊಂದರೆ ಕೊಡ್ತಾ ಇದ್ದೀರಲ್ರ. ಆದ್ರೆ ನೀವು ನನ್ನ ಗುಲಾಮ್ರಿದ್ದೀರಾ. ರಾತ್ರಿ ಪೂರ್ತಿ ನನಗೆ ಗಾಳಿ ಬೀಸ್ಬೇಕು, ಬೆಳಗ್ಗೆನೆ ನಾನು ನಿಮ್ಗೆ ಒಂದು ಕೆಲಸ ಹೇಳ್ತೀನಿ. ಆಗ ನೋಡ್ತಾ ಇರಿ, ನಿಮ್ ಯಾವ್ದೇ ಆಟ ನಡೆಯೋದೇ ಇಲ್ಲ. ನನ್ಗನ್ಸುತ್ತೆ ಈ ಜಾನ್ ಮಲ್ಕೊಂಬಿಟ್ಟ ಅಂತ. ಪತ್ಲು, ನಾವು ಎಲ್ಲಿವರೆಗೂ ಗುಲಾಮರ್ ಕೆಲಸ ಮಾಡ್ತಾ ಇರೋದು? ಅಲ್ಲ, ಖಾಲಿ ಹೋಟೆಲ್ ನನ್ನ ತಲೆ ಓಡ್ತಾ ಇಲ್ಲ ಕಣೋ. ಏನಾದ್ರೂ ಒಂದು ಐಡಿಯಾ ಕೊಡೋ. ಐಡಿಯಾ ಇಲ್ಲಿ ಕೇಳು. ಅರೆ ಪತ್ಲು, ನಮ್ ದಣಿ ಜಾನ್ ಅವ್ರು ನೋಡಿದ್ರೆ ನಂಗೆ ಬೇಜಾರಾಗುತ್ತೆ. ಜಿನ್ನಾಗಿ ನಾವು ತಮ್ಮ ದಣಿ ಸೇವೆ ಮಾಡೋದು ಬಹಳ ಮುಖ್ಯ ನಮ್ಗೆ. ಆದ್ರೆ ನಮ್ ದಣಿನ ನಮ್ಗೆ ಆಜ್ಞೆ ಮಾಡಿದ್ದಾರೆ, ಯಾರಿಗೆ ನೀವು ತುಂಬಾ ಸಹಾಯ ಮಾಡ್ತಿರೋ ಅವ್ರಿಗೆ ಅಷ್ಟೇ ತೊಂದರೆನೂ ಕೊಡಿ ಅಂತ. ಅದಕ್ಕೆ ನಾವೇನ್ ಮಾಡಕ್ಕಾಗುತ್ತೋ? ನಮ್ ದಣಿ ಜಾನ್ ಅವ್ರು ನಮ್ಗೆ ಆದೇಶ ಕೊಡ್ಬೇಕು. ಆ ಸರ್ದಾರ್ಗೆ ಎಲ್ಲಿವರೆಗೂ ಬರುತ್ತೋ ಅಲ್ಲಿವರೆಗೂ ಚೆನ್ನಾಗಿ ಅಂತ ಆದೇಶ ಕೊಟ್ರೆ ಸಾಕು, ಆಗ ಎಲ್ಲ ಸರಿ ಹೋಗ್ಬಿಡ್ತಕ್ಕ. ಹೋಗಿ ನಿಮ್ಮ ಯಜಮಾನನಿಗೆ ಎಷ್ಟು ಹೊಡಿರಿ ಅಂದ್ರೆ ಅವನು ಸರಿ ದಾರಿಗೆ ಬಂದ್ಬಿಡ್ಬೇಕಾ? ಅರೆ ತಾವು ಇನ್ನೂ ಮಲ್ಗೆ ಇಲ್ವಾ? ತಮ್ಮ ಆಜ್ಞೆಯಂತೆ ಆಗಲಿ ಮಹಾಪ್ರಭು. ನಮ್ ದಣಿ ಮಹಾಪ್ರಭು ನಮ್ಗೆ ಆಜ್ಞೆ ಮಾಡಿದ್ದಾರೆ, ನಿನ್ಗೆ ಸಖತ್ತಾಗಿ ಚಚ್ಚಬೇಕಂತೆ.
ನೀವೀಗ ಲ್ಯಾಂಪ್ ಒಳಗಡೆ ಹೋಗ್ಲಿಕ್ಕಾಗೋದಿಲ್ಲ. ಬಿಟ್ಬಿಡಿ, ನೀವಿಬ್ರು ನನಗೆ ಏನ್ ಮಾಡ್ತಾ ಇದ್ದೀರಾ? ದಣಿ ಆಜ್ಞೆನ ಪಾಲಿಸ್ತಾ ಇದ್ದೀವಿ. ಏನ್ ಆಜ್ಞೆ ಇದೆ ನನ್ನ ಮಾಲೀಕರೇ? ನಾನು ಆಜಾದಾಗಿರ್ಬೇಕು ಅನ್ಕೊಂಡಿದ್ದೆ, ಇವಾಗ ನಾನೇ ಗುಲಾಮ ಆಗ್ಬಿಟ್ಟೆ. ಮನುಷ್ಯರು ನೀವು ತುಂಬಾ ಚಾಲಾಕಿ ಇದ್ದೀರಿ. ನನಗೆ ಹೊಡೆದ್ಬಿಟ್ಟು ನನ್ನನ್ನೇ ಗುಲಾಮನು ಮಾಡ್ಬಿಟ್ರಿ. ಲ್ಯಾಂಪ್ ಉಜ್ಬಿಟ್ಟು ನನ್ನ ಕೈಲೇ ಸೇವೆ ಮಾಡಿಸ್ಕೊತಾ ಇದ್ದೀರಾ. ನಿನ್ನ ಗುಲಾಮರನ್ನಾಗಿ ಮಾಡ್ಕೋಬೇಕು ಅಂತ ನಮ್ಗೇನು ಆಸೆ ಇರ್ಲಿಲ್ಲ. ನಮ್ಗೆ ಮೊದ್ಲಿನ ತರ ಮಾಡ್ಬಿಟ್ಟು ನೀನ್ ಆರಾಮಾಗಿ ಓಡಾಡ್ಕೊಂಡಿದ್ವಿ. ಹೇಳ್ತಾ ಇದ್ದೀರಾ ನೀವು? ಮನುಷ್ಯರೆಲ್ಲ ನಿಮ್ಮ ಹಾಗೆ ಇದ್ಬಿಟ್ರೆ ಯಾವುದೇ ಜಿನ್ಗೂ ಕೂಡ ಯಾವತ್ತೂ ತೊಂದರೆನೇ ಆಗೋದಿಲ್ಲ. ಅಬ್ರಕ ಡಬ್ರಕ ಅಬ್ರಕ ಡಬ್ರಕ ಮನುಷ್ಯರು ಆಗ್ಬಿಡ್ಲಿ ಮೋಟು ಪತ್ಲು ಜಿನ್. ಈಗ ಹೋಗು, ಖುಷಿಯಾಗಿರು, ಸ್ವಾತಂತ್ರ್ಯ ಕೊಟ್ಟಿದ್ದೀವಿ. ಥ್ಯಾಂಕ್ ಯು ಮೋಟು ಪತ್ಲು. ಮೋಟು ಪತ್ಲು, ನೀವಿಬ್ರು ಮನುಷ್ಯರು ಹೇಗಾಗೋದ್ರು? Hey, hands up. Hands up. Y'all under arrest. ಈಗ ಹೇಳಿ ಏನ್ ನಡೀತಾ ಇದೆ ಇಲ್ಲಿ? ಒಂದೊಂದ್ಸರಿ ಜಿನ್ನು, ಒಂದೊಂದ್ಸರಿ ಮನುಷ್ಯರು. ಮೋಟು ಪತ್ಲು, ವಾಟ್ ಹ್ಯಾಪನಿಂಗ್? ನಿನ್ನೆ ನಾ ಜೈಲಲ್ಲಿದ್ದೆ. ನಮ್ಮ PC ಬಂದು ನನ್ನ ಆಚೆ ಹೇಳ್ಕೊಂಬಂದ. ಇದು ಹೇಗೆ ಸಾಧ್ಯ? ಅಯ್ಯೋ, ತಾವ್ ಏನೇನೋ ಮಾತಾಡ್ತಿದ್ರಲ್ಲ ಚಿಂಗಂ ಸರ್. ನೀವು ಏನೋ ಕನಸು ಕಂಡಿರ್ಬೇಕು ಅನ್ಸುತ್ತೆ. ಯು ಆರ್ ರೈಟ್. ಇದು ಕನಸೇ ಆಗಿರಬಹುದು. ಬಾಯ್ ಬಾಯ್, ಸಿ ಯು, ಟಾಟಾ, ಟೇಕ್ ಕೇರ್. ಹೇರಪ್ಪೇರಿ, ನಾವು ನೋಡಿದ್ವಲ್ಲ, ಅದು ಕನಸು. ನಿಂತ್ಕೊಳ್ಳಿ. ಚಿಂಗಮ್ನು ಕನ್ಸು ನೋಡ್ನ, ಹೇರಂಪೇರಿ ಕೂಡ ಕನ್ಸ್ ಕಂಡ್ರ, ನಂಬರ್ 1 ನಂಬರ್ 2 ಕೂಡ ಅದೇ ಕನ್ಸ್ ಕಂಡ್ರ, ನಾನು ಕೂಡ ಅದೇ ಕನ್ಸು ನೋಡಿದ್ನ. ಆದ್ರೆ ಒಂದ್ ಮಾತು ಹೇಳಿ, ಇಷ್ಟೊಂದ್ ಜನ ಎಲ್ಲಾರು ಸೇರ್ಕೊಂಡು ಒಂದೇ ಜಾಗದಲ್ಲಿ ಒಂದೇ ಕನ್ಸನ್ನ ಹೇಗ್ ನೋಡಿದ್ರು? ಯಾರಾದ್ರೂ ಹೇಳ್ರಿ. Watch India's largest kids library only on Jio Hotstar. Download the app now.